ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನು ತಮ್ನೇಲಲ್ಲಿ ಹಾಕಿದಾಗೆ ಹಳೆಯ ನೆನಪುಗಳು ಅಂತ 20 ವರ್ಷಗಳ ಹಿಂದೆ ನಾವು ಬಸ್ರೂರಲ್ಲಿ ಮನೆ ಕಟ್ಟಿತ್ತು. ಅದರದ್ದು ಗೃಹ ಪ್ರವೇಶದ್ದು ಸ್ವಲ್ಪ ಎಲ್ಲ ಫೋಟೋ ಇತ್ತು, ಅದನ್ನು ಹಾಕ್ತಾ ಇದ್ದೇನೆ. ಮುಂದೆ ಯಾಕಂತ ಹೇಳ್ತೇನೆ ಇದನ್ನು ಹಾಕಿದ್ದು. ಈಗ ನಾವೆಲ್ಲ ಪೂಜೆಗೆ ಹಿಂದಿನ ದಿವಸ ರಾತ್ರಿಯೇ ಪೂಜೆ ಮಾಡ್ತಾರಲ್ಲ ಅದರದ್ದು. ಅದು ಆಮೇಲೆ ದನ ಕರುವನ್ನೆಲ್ಲ ಒಳಗೆ ಕರೆದು ಅದಕ್ಕೆ ಪೂಜೆ ಮಾಡಿ ಎಲ್ಲ ಅಕ್ಕಿ ಎಲ್ಲ ಕೊಟ್ಟು ಬಾಳೆಹಣ್ಣೆಲ್ಲ ಕೊಡೋದೆಲ್ಲ ಇತ್ತು, ಕ್ರಮ ಉಂಟು, ಅದೆಲ್ಲ ಮಾಡಿತ್ತು. ಇವರು ಮಾರುತಿ ಆಚಾರ್ ಅಂತ ನಮ್ಮದು ಮನೆಯದು ಫರ್ನಿಚರ್ ಎಲ್ಲ ಮಾಡಿದವರು. ಅವರೀಗ ಇಲ್ಲ, ತೀರಿ ಹೋಗಿದ್ರು. ಒಂಥರ ಒಳ್ಳೆಯವರು, ನಮ್ಮ ಮನೆಯವ್ರ ಥರನೇ ಇದ್ದಿದ್ರು. ಅವ್ರಿಗೆ ಉಡುಗೊರೆ ಕೊಟ್ಟಿತ್ತು, ಬೇರೆಯವರಿಗೂ ಕೊಟ್ಟಿತ್ತು, ಅದೆಲ್ಲ ಫೋಟೋ ಇಲ್ಲ. ಇದೀಗ ನನ್ನ ಮಗಳದ್ದು ಫ್ರೆಂಡ್ಸ್ ಎಲ್ಲ ಇವರು. ಅದರೊಟ್ಟಿಗೆ ನನ್ನ ಅಣ್ಣನ ಮಗಳು ಇದ್ಲು ಸಿಂಚನ ಅಂಥೇಳಿ. ಅವರೆಲ್ಲ ಈಗಲೂ ಫ್ರೆಂಡ್ಸ್ ಆಗಿಯೇ ಇದ್ದರು ಒಂಥರ. ಇದೀಗ ಬೆಳಿಗ್ಗೆ ತುಳಸಿ ಪೂಜೆ ಮಾಡೋದು, ಮರುದಿನ ಬೆಳಿಗ್ಗೆದು ಅದೆಲ್ಲ ಭಟ್ರೆಲ್ಲ ಹೇಳಿಕೊಟ್ಟ ಥರವೇ ಮಾಡಿ, ಅನಂತರ ದ್ವಾರಕ್ಕೆ ಪೂಜೆ ಮಾಡಿ ಆಮೇಲೆ ಒಬ್ಬೊಬ್ಬರಾಗಿ ಒಳಗೆ ಬರೋದು. ನಾನು ಅಕ್ಕಿ ತುಳಿಯೋದು ಅದೆಲ್ಲ ತುಳಿದು ಹಾಲು ತಕ್ಕೊಂಡು ಒಳಗೆ ಬಂದೆ. ಆಮೇಲೆ ನಮ್ಮದು ಅತ್ತೆ ಮಾವ ಇದ್ದಾರಲ್ಲ, ಅವರು ಕಾಯಿ ಮತ್ತು ಅದೇನೋ ಸುಣ್ಣ ಅದೆಲ್ಲ ತಗೊಂಡು ಬರಬೇಕು, ಅದನ್ನು ತಗೊಂಡು ಬಂದರು. ಒಬ್ಬೊಬ್ಬರು ಒಂದೊಂದು ತಗೊಂಡು ಬರ್ತಿತ್ತು. ಇದು ನನ್ನ ಮಗಳು ತೊಟ್ಲಿಗೆ, ಇದು ನನ್ನ ಮಗ ಅಕ್ಕಿ ತಗೊಂಡು ಬಂದದ್ದು, ಇದು ನಂದು ಅತ್ತಿಗೆ ಮತ್ತು ನಾದಿನಿ, ಮತ್ತು ಇದು ಮೈದುನ ಹೆಂಡತಿ ಅವರ ದೊಡ್ಡ ಮಗ, ಮತ್ತು ಇದು ನಂದು ಅತ್ತಿಗೆ ನಾದಿನಿ ಇಬ್ಬರದ್ದು ಹೆಣ್ಣು ಮಕ್ಕಳಿಬ್ಬರು. ಆಮೇಲೆ ನಾನು ಹಾಲೆಲ್ಲ ಉಗ್ಸಿ ಮತ್ತು ನಮ್ಮದು ಮಾವನಿಗೆ ಅತ್ತೆಗೆ ಉಡುಗೊರೆ ಕೊಡಲಿಕ್ಕಿತ್ತು. ಆಮೇಲೆ ನಮ್ಮ ಅಮ್ಮನಿಗೂ ಉಡುಗೊರೆ ಕೊಡಲಿಕ್ಕಿದ್ದಿತ್ತು, ಅದನ್ನು ಕೊಡೋದು. ಆಮೇಲೆ ಕ್ರಮ ಅಂತೆ ಅಲ್ಲಿದ್ದು, ಅದು ನಮ್ಮ ಅಮ್ಮ ನಮಗೆ ಉಡುಗೊರೆ ಕೊಟ್ಟದ್ದು, ಅದು ಎಲ್ಲ ಇತ್ತು. ಹಾಗೆ ಒಂದು ನೆನಪು ನೋಡಿ. ಅದೇ ಅದಾದಮೇಲೆ ಸತ್ಯನಾರಾಯಣ ಕತೆ ಪೂಜೆಗೆ ನಾವಿಬ್ಬರು ಕೂತ್ಕೊಂಡದ್ದು. ಆಮೇಲೆ ಇದೆಲ್ಲ ಕೆಲವು ಫೋಟೋಗಳು. ಇದು ನಂದು ಅತ್ತಿಗೆ ಅತ್ತಿಗೆ ದೊಡ್ಡ ಅಣ್ಣ ಅತ್ತಿಗೆ ಅವರೊಟ್ಟಿಗೆ ನಂದು ಅತ್ತಿಗೆ ನಾದಿನಿ ಮಕ್ಕಳು. ಇದು ಮಧ್ಯದಲ್ಲಿರುವವರಿಬ್ಬರು ನಂದು ಅದು ಬೆಸ್ಟ್ ಫ್ರೆಂಡ್ ಸೆಲಿನಕ್ಕ ಅಂತ ಹೇಳಿಲ್ವಾ, ಈಗ ಬರ್ತಾರೆ ನೋಡಿ, ನನ್ನ ಪಕ್ಕನೇ ನಿಂತಿದ್ರು, ಅವರದ್ದು ಮಕ್ಕಳಿಬ್ಬರು, ಅವರು ಮಧ್ಯದವರು. ಇದು ನಂದು ಅತ್ತಿಗೆ ಅಂದ್ರೆ ಇಬ್ಬರು, ಮತ್ತು ನಂದು ಮೈದುನ ಹೆಂಡತಿ. ಹಾಗೆ ಎಲ್ಲರೂ ಫ್ಯಾಮಿಲಿ ಒಟ್ಟೊಟ್ಟಿಗೆ ಇದ್ದದ್ದೆಲ್ಲ ಇತ್ತು. ನಂದು ಅಜ್ಜನೂ ಇದ್ದರು ನೋಡಿ. ಹಾಗೆ ಅದೇ ಫೋಟೋ ಎಲ್ಲ ಹಾಳಾಗಿತ್ತು, ಸರಿಯೇ ಇಲ್ಲ. ಕೆಲವುದೆಲ್ಲ ಒಳ್ಳೆದಿತ್ತು, ಅದನ್ನೆಲ್ಲ ಹಾಕ್ತಾ ಇದ್ದೆ, ನೆನಪಿಗಾಗುತ್ತಲ್ಲ ಅಂಥೇಳಿ. ಯಾಕೆ ಅದೇ ಹಾಕಿದೆ ಅಂತ ಹೇಳ್ತಾ ಇದ್ದೇನೆ ನೋಡಿ. ಇದೀಗ ಈ ಥರ ಉಂಟು. ಇದು ನಮ್ಮದು ಮನೆ ಎಲ್ಲ ನಾವು ಗೃಹ ಪ್ರವೇಶ ಮಾಡಿದ್ದು ಇಷ್ಟು ವರ್ಷ ಆದಮೇಲೆ ಈ ಥರ ಇತ್ತು. 2 ಅಂಗಡಿ ಕೋಣೆ ಇತ್ತು ಎದುರುಗಡೆ. ಆಮೇಲೆ ಇದು ಸೈಡಲ್ಲಿ ನಾವು ಮೊದಲು ಫಸ್ಟಿಗೆ ಪ್ರೆಸ್ ಮಾಡಿದ್ದಿತ್ತು. ಆಮೇಲೆ ನಾವೇ ಅಂಗಡಿದೆಲ್ಲ ಬಳೆ ಅಂಗಡಿದು ಸಾಮಾನೆಲ್ಲ ಇಟ್ಕೊಂಡು ಅಲ್ಲಿ ಬುಕ್ಸ್ ಎಲ್ಲ ಇಟ್ಟು ಮಾರ್ತಿದ್ದಿತ್ತು. ಆಮೇಲೆ ಇದೀಗ ಫ್ರಂಟಲ್ಲಿ ನೀವು ಆವಾಗ ಫೋಟೋದಲ್ಲೆಲ್ಲ ನೋಡಿದ್ರಲ್ಲ ತುಳಸಿ ಪೂಜೆ, ತುಳಸಿ ನೋಡಿ ಎಷ್ಟು ಚೆಂದ ಆಗಿತ್ತು, ಈಗಲೂ ಹಾಗೆ ಚೆಂದ ಉಂಟು. ಆಮೇಲೆ ಇದು ಬಾವಿ ಕಟ್ಟೆ ಈಗ ನೋಡಿ ಯಾವ ಸ್ಥಿತಿಗೆ ಬಂದಿದೆ. ಇದೀಗ ನಮ್ಮ ಸುಪರ್ದಿಗೆಯಲ್ಲಿ ಇಲ್ಲ ಇದು. ಇದೀಗ ನಾವು ಬೇರೆಯವರಿಗೆ ಮಾರಿದ್ದೇವೆ. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಮಾರಬೇಕಾಗಿ ಬಂತು. ಆದರೆ ಅಷ್ಟೇ ದುಃಖ, ಒಂಥರ ಅದು ಗೊತ್ತಿದ್ದವ್ರಿಗೆ ಗೊತ್ತಿರ್ಬೋದು, ಒಂಥರ ಎಮೋಷ್ನಲ್ ಆಗುತ್ತೆ. ಅದನ್ನೆಲ್ಲ ನೋಡುವಾಗ ಒಂಥರ ತುಂಬ ಬೇಜಾರಾಗುತ್ತೆ. ಆ ಮನೆ ಕಟ್ಟುವಾಗ ತುಂಬ ಕಷ್ಟಪಟ್ಟಿತ್ತು ನಾವು. ಏನೋ ಪರಿಸ್ಥಿತಿ ಬಂದಾಗ ಕೊಡಬೇಕಾಗಿ ಬಂತು. ಅದೀಗ ಅದನ್ನು ಈಗ ನೆನಪಿಗಿರಲಿ ಅಂಥೇಳಿ ಅವರಿಗೆ ತಗೊಂಡವರು ಅದು ಬೀಗದ ಕೈ ಕೊಟ್ಟಿದ್ರು. ಅವರೆಲ್ಲ ಇನ್ನು ಡೆಮಾಲಿಷ್ ಮಾಡ್ತಾರಂತೆ, ಅದಕ್ಕೆ ಮೊದಲಿಗೆ ಒಂದು ಸಲ ಒಂದು ತೆಕ್ಕೊಳ್ಳುವ ಅಂತ. ಈ ಮನೇಲಿ ಬೇರೆ ಬಾಡಿಗೆಗೆ ಇದ್ದಿದ್ರಂತೆ, ಅವರು ಹೋದ್ರಂತೆ. ಆದಮೇಲೆ ಅವರು ಬೀಗದ ಕೈ ಕೊಟ್ಟರು. ಹಾಗಾಗಿ ನಾವು ಮನೆಯೆಲ್ಲ ಈಗ ನೋಡುವ ಒಂದು ಸಲ ಅಂಥೇಳಿ ಎಲ್ಲ ಮನೆಯದೆಲ್ಲ ತೆಗಿತಾ ಇತ್ತು ಫೋಟೋ, ಅದನ್ನೇ ನಿಮಗೆ ತೋರಿಸ್ತಾ ಇತ್ತು. ಇದು ಹಾಲ್ ಆ್ಯಕ್ಚುಲಿ. ಆಮೇಲೆ ಇದು ಒಳಗೆ ಇನ್ನೊಂದು ರೂಮ್, ಮಕ್ಕಳ ರೂಮ್ ಆಗಿದ್ದಿತ್ತು. ಆಮೇಲೆ ಮಾವನೂ ಇದ್ದಿದ್ರು ಈ ರೂಮಲ್ಲಿ, ಅವರು ತೀರಿ ಹೋದದ್ದು ಇದೇ ರೂಮಲ್ಲಿ. ಅದೆಲ್ಲ ನೆನಪಾಗುತ್ತೆ ಒಂಥರ, ಅದೇ ಬೇಜಾರು ಆಗುತ್ತೋ ನೆನಪು ಆಗುತ್ತೆ ಆ ಥರ.
ಇಲ್ಲೆಲ್ಲ ಇದು ಕೊಡ್ತಿದ್ವಿ ಎಂತಕ್ಕೆ ಇದೇ ಹಾಲೇ ಇದೆ. ಈಗ ಹೇಳಿದ್ನಲ್ಲ ಆಗ ಹಾಲಿಂದ ನಾವು ಆ ರೂಮಿಗೆ, ಅದೇ ಇನ್ನು ಮಕ್ಕಳಿದ್ದಿದ್ರು ಆ ರೂಮಲ್ಲಿ, ಆಮೇಲೆ ಮಾವನು ಇದ್ದಿದ್ರು. ಮತ್ತು ಇದೀಗ ಹಾಲ್ ಆದಮೇಲೆ ಇತ್ಲಾಗ ಸೈಡ್ ಡೈನಿಂಗ್ ರೂಮ್ ಇದು. ಅಲ್ಲೇ ತಾಗಿ ಈಚೆ ಸೈಡಿಂದ ಇದು ವಾಶ್ ಬೇಸಿನ್ ಇಟ್ಟು ಅಲ್ಲಿ ಮಿರರ್ ಇದ್ದಿತ್ತು, ಅದು ಇಲ್ಲ ಈಗ. ಆಮೇಲೆ ಒಂದು ಕಮ್ಮೋಡ್ ಇರೋದು ಬಾತ್ರೂಮು, ಆಮೇಲೆ ಇಟ್ಲ ಸೈಡ್ ಇಂಡಿಯನ್ ಟಾಯ್ಲೆಟ್. ಇದು ಈಗ ಡೈನಿಂಗ್ ರೂಮು. ಇಲ್ಲೇ ಸೈಡಲ್ಲಿ ನಾವು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಿತ್ತು. ಆಮೇಲೆ ಇತ್ಲ ಸೈಡ್ ದೇವ್ರ ರೂಮು, ಅಲ್ಲೇ ಒಂದು ಡೈನಿಂಗ್ ರೂಮಲ್ಲಿ ದೇವ್ರ ರೂಮ್ ಸಣ್ಣದರಲ್ಲಿ ಮಾಡ್ಕೊಂಡಿದ್ದಿತ್ತು. ಈಗ ನಾನು ಒಳಗೆ ಹೋದ್ನಲ್ಲ, ಇದು ನಮ್ಮ ರೂಮ್ ಆಗಿದ್ದಿತ್ತು ಈ ರೂಮು. ಅದೇ ಎಲ್ಲ ನೋಡುವಾಗ ನೆನಪಾಗುತ್ತೆ ಒಂಥರ, ಆ ರೂಮಲ್ಲಿ ಇದ್ದದ್ದು ಅದೆಲ್ಲ ನೆನಪಾಗುತ್ತೆ. ಅತ್ಲ ಸೈಡಿಂದ ಇನ್ನೊಬ್ಬರು ಮನೆ ಇತ್ತು ಆಚಿಂದ ಹಿಂದಿಂದ. ಮತ್ತು ಇದೆ ನೋಡಿ ಕವಾಟ್. ಇದೆಲ್ಲ ಇನ್ನು ನೆನಪು ಮಾತ್ರ ಈ ಮನೆಯದು ಹಾಗೆ. ನಾವು ಕೊಟ್ಟೀಗ 2 ವರ್ಷ ಆಯ್ತಲ್ಲ ವೈ, 2 ವರ್ಷ ಆಯ್ತೀಗ. ಈಗ ಅದೇ ಅಲ್ಲಿಂದ ಆ ರೂಮಿಂದ ಹೊರಗೆ ಬಂದು ಹಾಲಲ್ಲೇ ಈಚೆ ಸೈಡ್ ಬಂದರೆ ಇದು ಅಡುಗೆ ಕೋಣೆ. ಅಡುಗೆ ಕೋಣೆಯಲ್ಲಿ ನೋಡಿ ಹೆಚ್ಚಾಗಿ ಇಲ್ಲೇ ಕಳೀತಿದ್ದದ್ದು ದಿನಗಳು ನಾನು. ಆಮೇಲೆ ಬಳೆ ಅಂಗಡಿಗೆ ಹೋಗೋದು, ಆದರೆ ಅಡುಗೆ ಮಾಡೋದು ಅಲ್ಲೇ ಬಾಗಿಲಿತ್ತು ನೋಡಿ. ಈಗ ಅಡುಗೆ ಕೋಣೆಯಲ್ಲೇ ಇನ್ನೊಂದು ಬಾಗಿಲುಂಟು ನೋಡಿ, ಅಲ್ಲಿಂದ ಓಡೋದು ಅಂಗಡಿಗೆ. ಅದೇ ಅಲ್ಲಿ ಹೊರಗೆ ಹೋಗ್ಲಿಕ್ಕಾಗತ್ತೆ, ಎದುರುಗಡೆ ಮನೆ ಎದುರು ಹೋಗ್ಲಿಕ್ಕಾಗತ್ತೆ ಆ ಬಾಗಿಲಿಂದ. ಅಲ್ಲಿಂದ ಅಂಗಡಿಗೆ ಯಾರು ಬಂದರೆ ಓಡೋದು, ಯಾರು ಬಂದರೂ ಅದು ಅಂಗಡಿ ಆ ಬಾಗಿಲು ತೆಗೆದಿಟ್ಕೊಂಡ್ರೆ ತೋರುತ್ತೆ. ಇಲ್ಲೂ ಒಂದು ಕಿಟಕಿ ಉಂಟು ಅಡುಗೆ ಕೋಣೆಯಿಂದ ಹೊರಗೆ, ಇದು ಈಚೆ ಒಳಗೆ ಹಾಲಿಗೆ ಬರ್ತಾ, ಅಲ್ಲಿಂದಲೂ ಯಾರು ಬಂದರೆ ತೋರುತ್ತೆ ನಮಗೆ ಆ ಥರ. ಈಗ ನಾವು ಎಲ್ಲ ವೀಡಿಯೋ ಮಾಡಿ ಆಯಿತು, ಇನ್ನು ಹೊರಗೆ ಹೊರಡ್ತು. ಅದೇ ಇನ್ನು ಈ ನೆನಪನ್ನು ಇಟ್ಕೊಳ್ಳಿಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಿದ್ದು. ಇದು ಚಪ್ಪಲ್ ಸ್ಟ್ಯಾಂಡ್ ನೋಡಿ, ಅದಕ್ಕೊಂದು ಬಾಗಿಲಿದ್ದಿತ್ತು, ಅದೆಲ್ಲ ಈಗ ಇಲ್ಲ. ಹೊರಗೆ ನಾನು ಒಂದು ಇದು ಹಾಕಿದ್ದಿದ್ದೆ, ಇದು ದಾಸವಾಳದ ಗಿಡ, ಅದು ಇನ್ನೂ ಹಾಗೆ ಉಂಟು ನೋಡಿ ಆ ಥರ. ಅದೆಲ್ಲ ಕಟ್ ಮಾಡಲಿಲ್ಲ, ಹಾಗೆ ಇತ್ತದು. ಈಗ ಇವರು ನೋಡಿ ಪಕ್ಕದ ಮನೆಯವರು, ನಮ್ಮದು ಒಂದೇ ಮನೆಯವ್ರ ಥರ ಇದ್ದಿತ್ತು, ಸೀತಕ್ಕ ಅಂತೇಳಿ. ಅವ್ರ ಮಗಳು ಮತ್ತು ಮೊಮ್ಮಗಳಲ್ಲೇ ಎದುರುಗಡೆ ಇದ್ದರು, ಸರಿತಾ, ಮತ್ತು ಅವ್ರ ಮೊಮ್ಮಗಳ ಹೆಸ್ರು ಗೌರಿ ಅಂತೇಳಿ. ಅವರನ್ನು ಫೋಟೋಕ್ಕೆ ನಿಲ್ಲ ಅಂತ ಕರೀತಾ ಇದ್ದೆ. ಅಂದರೆ ಎಂತ ಮಾಡಿದ್ರು ಅವರಿಗೆ ನಮಗೆ ಕೊಡಬೇಕು, ಅಡಿಗೆ ವಿಶೇಷ ಏನಾದರೂ ಮಾಡಿದರೆ. ಹುಷಾರಿಲ್ದಿದ್ರು ಹಾಗೆ ಏನಾದರೂ ಮಾಡಿ ಕೊಡ್ತಿದ್ರು. ಈಗಲೂ ನಾವು ಅಷ್ಟೇ ಕ್ಲೋಸಲ್ಲಿ ಇತ್ತು. ನಾವೆಲ್ಲ ಒಂದು ಮದುವೆಗೆ ಹೋಗಿತ್ತು, ನಮ್ಮ ಪೈಕಿಯವರದ್ದೇ ಮದುವೆ, ಇವರದ್ದು ರಿಲೇಷನ್ ಹತ್ರ ದೊಡ್ಡಮ್ಮನ ಮಗಳ ಮಗನಿಗೆ ಮದುವೆ ಇದ್ದಿತ್ತು, ಹಾಗಾಗಿ ಹೋಗಿದ್ದಿತ್ತು. ಅದರದ್ದೆಲ್ಲ ವೀಡಿಯೋ ಮಾಡಿಕೊಂಡೆ. ಇವರದ್ದು ಅಕ್ಕಂದು ಮಗ ಸೊಸೆ, ಆಮೇಲೆ ತಂಗಿ ಗಂಡ, ಆಮೇಲೆ ಅಕ್ಕಂದು ಮಗಳು ಎಲ್ಲ ಇದ್ದಿದ್ರು. ಎಲ್ಲರದ್ದು ವೀಡಿಯೋ ತೆಗೆದ್ರು ಇವರು. ಇದೀಗ ಮದುವೆ ಎಲ್ಲ ಆದಮೇಲೆ ಊಟಕ್ಕೆ ಕೂತ್ಕೊಳ್ತು ನಾವೆಲ್ಲ. ನನ್ನ ಮೈದುನ ಹೆಂಡ್ತಿಯು ಆಮೇಲೆ ಬಂದರು, ಅವರು ಸ್ವಲ್ಪ ಲೇಟ್ ಆಯಿತು ಬರೋದು. ಈಗ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ತು, ನಾವು ಅವರ ಎದುರಿಗೆ ಕೂತ್ಕೊಂಡಿತ್ತು. ಊಟ ಎಲ್ಲ ತುಂಬ ಒಳ್ಳೆಯದಾಗಿದ್ದಿತ್ತು. ಅದು ವೀಡಿಯೋ ಮಾಡಲಿಕ್ಕೆ ನೆನಪೇ ಹೋಯ್ತು ನನಗೆ, ಮಾಡಲೇ ಇಲ್ಲ. ಒಳ್ಳೆ ವೆರೈಟಿ ಎಲ್ಲ ಒಳ್ಳೆ ಇದ್ದಿತ್ತು, ಮತ್ತು ರುಚಿಯೂ ಇದ್ದಿತ್ತು. ಮದುವೆ ಮುಗಿಸಿ ಹೊರಗೆ ಬಂದರು ಕೂಡಲೇ ಒಂದು ನಮ್ಮದೆಲ್ಲರದ್ದು ಒಂದು ಫೋಟೋ ತೆಗ್ದ ಮೈದುನ. ಆಮೇಲೆ ನಾವು ಅದು ಮಂದರ್ತಿಯಲ್ಲೇ ಅದು ಮದುವೆ. ನಾನು ನಮ್ಮನೆಯವರು ಸೇರಿ ಇದು ದೇವಸ್ಥಾನಕ್ಕೆ ಹೋಯ್ತು. ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಕೈ ಮುಕ್ಕೊಂಡು ವಾಪಸ್
ಕುಂದಾಪುರಕ್ಕೆ ಬಂದು ಸಾಗರಕ್ಕೆ ವಾಪಸ್ ಬಂತು. ಮಂದರ್ತಿ ದುರ್ಗಾ ಪರಮೇಶ್ವರಿ ದೇವಿ ನಿಮಗೆಲ್ರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಬಾಯ್, ಸಿ ಯು.